ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವಾಗ ಹಕ್ಕರ್ಕಿ ಸೊಪ್ಪಿನ ಪಚಡಿ ಅಥವಾ ಸಲಾಡ್ ಮಾಡುವ ವಿಧಾನವನ್ನು ತೋರಿಸ್ತಿದ್ದೀನಿ. ಕೆಲವೊಂದು ಕಡೆ ಹತ್ತರ್ಕಿ ಸೊಪ್ಪು ಅಂತಲೂ ಕರೀತಾರೆ. ಈ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಿಂಗೆ ಮಾಡ್ಕೊಂಡು ತಿಂದರೆ ರುಚಿಯಾಗೂ ಇರುತ್ತೆ. ಈ ಸೊಪ್ಪು ನ್ಯಾಚುರಲ್ ಆಗಿ ಭೂಮಿಯಲ್ಲಿ ತನ್ನಿಂದ ತಾನೇ ಬೆಳಿತೈತಿ. ಯಾವುದೇ ಬೀಜ ಹಾಕಿ ಬೆಳೆಸೋಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಜಾಸ್ತಿ ನೋಡೋಕೆ ಸಿಗ್ತೈತಿ. ಸಿಕ್ಕರೆ ತೊಗೊಂಬಂದು ರೊಟ್ಟಿ ಜೊತೆಗೆ ಹಂಗನೂ ತಿಂತಾರೆ. ಹಂಗೆ ತಿನ್ನೋದಕ್ಕೆ ಸ್ವಲ್ಪ ಒಗರಾಗುತ್ತೆ ಅನ್ನೋರು ಈ ಥರ ಸಲಾಡ್ ಮಾಡಿಕೊಂಡು ತಿಂತಾರೆ. ಹಕ್ಕರ್ಕಿ ಸೊಪ್ಪು ತಿನ್ನೋದ್ರಿಂದ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಏನಾದರೂ ಇದ್ರೆ ದೂರವಾಕ್ಕವು ಅಂತಂದು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ರುಚಿಯಾಗೂ ಇರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಕ್ಕರ್ಕಿ ಸೊಪ್ಪನ್ನು ಹಾಕ್ಕೊಂಡೀನಿ. ಈ ಸೊಪ್ಪು ಸಿಕ್ಕರೆ ಹಿಂಗೆ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿಯಾಗಿರ್ತೈತಿ. ಆದಷ್ಟು ಈ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಳ್ರಿ. ಇವಾಗ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಉಳ್ಳಾಗಡ್ಡಿ, ಒಂದು ಕ್ಯಾರೆಟ್ ಮತ್ತು ಒಂದು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೀನಿ. ನಿಮ್ಮ ಕಡೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇರಲಿಲ್ಲ ಅಂದ್ರೆ ನಡಿತೈತಿ, ಸ್ಕಿಪ್ ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿನಿ. ಇದನ್ನು ಸಹ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ. ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಸಲಾಡ್ ಇನ್ನೂ ಏನಾದರೂ ಡ್ರೈ ಅಂತ ಅನಿಸಿದರೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ 1 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ಕೊಂಡಿನಿ, ನೋಡಿಕೊಂಡು ಹಾಕ್ಕೊಂಡ್ರಾಯ್ತು ಅಂತ. ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಗುರಳ್ ಪುಡಿಯನ್ನು ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು. ಗುರಳ್ ಪುಡಿ ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಂಡಿನಿ. ಇವೆಲ್ಲವನ್ನು 1 ನಿಮಿಷ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಹಂಗೆ ಮಾಡ್ಕೊಂಡ್ಮೇಲೆ ಸೊಪ್ಪು, ತರಕಾರಿ ಮತ್ತು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಿಮ್ಗೆ ಇನ್ನೂ ಏನಾದರೂ ಡ್ರೈ ಅಂತ ಅನಿಸಿದರೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಇದು ಆರೋಗ್ಯಕರವಾದಂತಹ ಸಲಾಡು. ಮಕ್ಕಳಿಗೂ ಕೂಡ ತಿನ್ನೋದನ್ನು ಕಲಿಸಿ. ನಾನು ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳತ್ತೀನಿ. ಇದು ಆಪ್ಷನಲ್, ಬೇಕಂದವರು ಹಾಕೋಬೋದು, ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೋಬೋದು. ಒಂದು ಸತಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ನಮ್ಮ ಹಕ್ಕರ್ಕಿ ಸೊಪ್ಪಿನ ಪಚಡಿ ರೆಡಿಯಾಗಿರ್ತೈತಿ. ರೊಟ್ಟಿ ಮತ್ತು ಚಪಾತಿಗಳ ಜೊತೆ ಸೈಡ್ ಡಿಶ್ ಆಗಿ ನಾವು ಬಳಸ್ಬೋದು. ಇದು ಆರೋಗ್ಯವಾಗಿಯೂ ಇರುತ್ತೆ, ರುಚಿಯಾಗೂ ಇರ್ತೈತಿ. ಟ್ರೈ ಮಾಡ್ಕೊಳ್ರಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.